ಇನ್ನು ಧರ್ಮಸ್ಥಳ ಪ್ರತ್ಯೇಕ ಕೇಸ್ಗಳನ್ನ ಒಟ್ಟಾಗಿ ತನಿಖೆ ನಡೆಸುವಂತ ನಿಟ್ಟಿನಲ್ಲಿ ಈಗ ಎಸ್ಐಟಿ ಸಿದ್ಧವಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ವಿಚಾರವಾಗಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ದೂರು, ಪ್ರತ್ಯೇಕ ಕೇಸ್ಗಳಿದೆ, ಅವೆಲ್ಲವನ್ನು ಕೂಡ ಒಟ್ಟಾಗಿಸಿ ಎಸ್ಐಟಿ ತನಿಖೆಯನ್ನ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಿದೆ. ಕಾನೂನು ಸಲಹೆ ಪಡೆದು ಎಸ್ಐಟಿಯಿಂದ ತನಿಖೆ ಮುಂದುವರಿಯುತ್ತೆ. ಬೇರೆ ಬೇರೆ ಪ್ರಕರಣಗಳನ್ನ ಒಟ್ಟುಗೂಡಿಸಿ ತನಿಖೆ ಮಾಡಿದ್ರೆ ತನಿಖೆಗೆ ಇದು ಸಹಾಯ ಆಗುತ್ತೆ. ಯಾಕಂದ್ರೆ ಒಂದಕ್ಕೊಂದು ಒಂದು ರೀತಿ ಇಂಟರ್ಲಿಂಕ್ ರೀತಿಯಾಗಿ ಕಂಡು ಬರ್ತಾ ಇದೆ, ಒಂದಕ್ಕೊಂದು ಒಂದಲ್ಲ ಒಂದು ರೀತಿಯಾಗಿ ಕನೆಕ್ಟೆಡ್ ಆಗಿದಾವೆ. ಸೊ ಹೀಗಾಗಿ ಅದು ತನಿಖೆಗೆ ಸಹಾಯ ಆಗುವಂತ ಕಾರಣಕ್ಕಾಗಿ ಎಸ್ಐಟಿ ಈ ರೀತಿಯಾದಂಥ ಒಂದು ಹೊಸ ಹೆಜ್ಜೆ ಇಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಏನು ಧರ್ಮಸ್ಥಳದಲ್ಲಿ ಶವಗಳನ್ನ ಬಹಳ ಹೂತ್ ಬಿಟ್ಟಿದ್ದಾರೆ, ಅದು ಕಾನೂನು ಬಾಹಿರವಾಗಿ ಅನ್ನುವಂಥದ್ದು ಕೂಡ ಆರೋಪ ಇದೆ. ಬೇರೆ ಬೇರೆ ಕೇಸಸ್ಗಳಿಗೆ ಸಂಬಂಧಪಟ್ಟಾಗಿನ ಇಂಡಿವಿಜುವಲ್ ಆದಂಥ ಕೆಲ ಆರೋಪಗಳಿದೆ. ಸದ್ಯ ಪ್ರತ್ಯೇಕ ಪ್ರಕರಣಗಳಾಗಿ ತನಿಖೆ ನಡೆಸ್ತಾ ಇದ್ದಾರೆ ಎಸ್ಐಟಿ. ಚಿನ್ನಯ್ಯನ ಕೇಸ್ ಒಂದ್ ಕಡೆ, ತಿಮರೋಡಿ ಕೇಸ್ ಮತ್ತೊಂದ್ ಕಡೆ, ಸಮೀರು, ಸುಜಾತಾ ಕೇಸ್, ಇದೆಲ್ಲವನ್ನ ಪ್ರತ್ಯೇಕವಾಗಿ ತನಿಖೆ ನಡೆಸ್ತಾ ಇದೆ ಎಸ್ಐಟಿ. ಸೊ ಪ್ರತ್ಯೇಕ ನೋಟಿಸ್ ನೀಡಿ ವಿಚಾರಣೆ ನಡೆಸ್ತಾ ಇದೆ ಎಸ್ಐಟಿ. ಈಗ ಎಲ್ಲಾ ಕೇಸ್ಗಳನ್ನ ಒಟ್ಟುಗೂಡಿಸಿ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಎಕ್ಸಾಂಪಲ್, ಯಾವ್ದಾವ್ದು ಕೇಸ್ಗಳಿದೆ ಈಗ ಎಸ್ಐಟಿ ಮುಂದೆ ಪ್ರತ್ಯೇಕವಾಗಿ ತನಿಖೆ ನಡೆಸ್ತಾ ಇರುವಂಥದ್ದು ಏನೇನು ಅಂತ ಉದಾಹರಣೆ. ಕೇಸ್ ನಂಬರ್ 1, ಮಾಸ್ಕ್ ಮ್ಯಾನ್ಗೆ ಪ್ರಚೋದನೆ ನೀಡಿ ಹೇಳಿಕೆಯನ್ನ ದಾಖಲು ಮಾಡಿಸಿದ್ದಾರೆ ಅನ್ನುವಂಥದ್ದು. ಕೇಸ್ ನಂಬರ್ 2, ಸುಳ್ಳು ಹೇಳಿಕೆ ನೀಡಿ ಸಾಕ್ಷ್ಯಾಧಾರ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದು. ಕೇಸ್ ನಂಬರ್ 3, ಬುರುಡೆ ರಹಸ್ಯ ಅಂತೇಳಿ ಕೆಲವು ಶವಗಳಿಗಾಗಿ ಶೋಧ ನಡೆಸಿರುವಂಥದ್ದು. ಕೇಸ್ ನಂಬರ್ 4, ಚಿನ್ನಯ್ಯನಿಗೆ ಧಮಕಿ ಹಾಕಿ ಹೇಳಿಕೆ ದಾಖಲಿಸಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಆರೋಪ ಇದೆ. ಸೊ ಕೇಸ್ ನಂಬರ್ 5, ಚಿನ್ನಯ್ಯನ ಹಿಂದೆ ಕಾಣದ ಕೈಗಳ ಷಡ್ಯಂತ್ರ ಇದೆ ಅನ್ನುವಂಥದ್ದು ಕೂಡ ಒಂದು ಆರೋಪ. ಸೊ ಈ ರೀತಿಯಾಗಿ ಅದರ ನಡುವೆನೆ ಈ ಸುಜಾತಾ ಭಟ್ ಈ ಪ್ರಕರಣ ಆಗಿರ್ಬೋದು, ಸಮೀರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ಪ್ರಚೋದನೆ ಕೊಟ್ಟಿದ್ದಾನೆ ಅನ್ನುವಂಥದ್ದು ಪ್ರಕರಣ ಆಗಿರಬಹುದು. ಸೊ ಈ ತರನಾದಂಥದ್ದು. ಆಮೇಲೆ ಈ ಜಯಂತ್ ಸೇರಿದಾಗೆ ಕೆಲವರು ಬಂದು ಆಗಾಗ ಕೆಲ ದೂರುಗಳನ್ನ ಕೊಡ್ತಾ ಇದ್ದಾರೆ, ಅಲ್ಲಿನ ಕೆಲ ಸ್ಥಳೀಯರುಗಳು ಬಂದ್ಕೊಂಡ್ಬಿಟ್ಟು. ಸೊ ಇದೆಲ್ಲವನ್ನ ಒಟ್ಟಾಗಿ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಿರೋದು. ಧರ್ಮಸ್ಥಳದ ಬಗ್ಗೆ ಸಮೀರ್ ಮಾಡಿದ್ದಂತ ವಿಡಿಯೋ ವಿಚಾರ ಇದೆಯಲ್ಲ, ಹಂತ ಹಂತವಾಗಿ ವಿಡಿಯೋ ಮಾಡಿದ್ದ ಸಮೀರ್ ಎಂಬಿ 2 ದಿನಗಳ ಕಾಲ ಈಗ ಪೊಲೀಸರಿಂದ ಸಮೀರ್ನ ವಿಚಾರಣೆ ನಡೆದಿದೆ. ನಿನ್ನೆ ಬರಬೇಕಿತ್ತು, ಬಟ್ ಏನೋ ಅನಾರೋಗ್ಯದ ಕಾರಣ ಒಡ್ಡಿ ಆತ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ ಇದು ಕೂಡ ಒಂದು ಪ್ರತ್ಯೇಕವಾದಂಥ ಪ್ರಕರಣ. ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಾಗಿನ ಅದು ಕಾನ್ಸ್ಪಿರಸಿನೋ ಷಡ್ಯಂತ್ರನೋ ಈ ಥರದ್ದೆಲ್ಲ ಇದೆಯಲ್ಲ ಅದರಲ್ಲಿ. ಹಾಗಾಗಿ ಈಗ ಸುಜಾತಾ, ತಿಮರೋಡಿ, ಸಮೀರ್ ಇವರಿಗೆಲ್ಲ ಇರೋ ಲಿಂಕ್ ಏನು ಅನ್ನುವಂಥದ್ದು. ಆತ ಕೆಲವು ಕಡೆ ಹೇಳ್ಕೊಂಡಿರುವಂಥದ್ದು ಏನು ಅಂತಂದರೆ, ಹೆಂಗೆ ನೀವು ಇಷ್ಟೆಲ್ಲ ಮಾಹಿತಿ ಕಲೆ ಹಾಕಿದ್ರಿ ಅಂದಾಗ ತಿಮರೋಡಿ ಹಾಗೆ ಮಟ್ಟಣ್ಣನವರನ್ನ ನಾನು ಕೇಳಿ ಅವ್ರ ಜೊತೆ ಮಾತಾಡಿ ಅವ್ರ ವಿಡಿಯೋಗಳನ್ನ ನೋಡಿ ಇದನ್ನೆಲ್ಲ ನಾನು ಮಾಹಿತಿ ಕಲೆ ಹಾಕ್ತೆ ಅನ್ನುವಷ್ಟರ ಮಟ್ಟಿಗಿನ ಉತ್ತರ ಆತ ಕೆಲವು ವಿಡಿಯೋದಲ್ಲೆಲ್ಲ ಕೊಟ್ಟಿರೋದನ್ನ ನಾವು ನೋಡಿದ್ದೀವಿ. ಸುಜಾತಾ ಭಟ್ ವಿಚಾರವನ್ನು ಕೂಡ ಆತ ತನ್ನ ವಿಡಿಯೋದಲ್ಲೆಲ್ಲ ಪ್ರಸ್ತಾಪ ಮಾಡಿದ್ದಾನೆ. ಈಗ ನೋಡ್ರೆ ಸುಜಾತಾ ಭಟ್ ಎಲ್ಲ ಕಂಪ್ಲೀಟ್ ಅದು ಉಲ್ಟಾ ಆಗ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಶಿವಪ್ರಸಾದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವ್, ಈಗ ಪ್ರತ್ಯೇಕವಾಗಿ ನಡೆಸ್ತಾ ಇರುವಂತ ಈ ತನಿಖೆ ಮುಂದೆ ಇದನ್ನ ಒಟ್ಟಾಗಿ ನಡೆಸುವಂತ ತನಿಖೆಗೆ ಹೇಗೆ ಭಿನ್ನ ಆಗಿರುತ್ತೆ ಅಂತ ಹೇಳ್ಕೊಂಡು ಎಸ್ಐಟಿ ಈ ರೀತಿಯಾದಂತ ಒಂದು ನಿರ್ಧಾರಕ್ಕೆ ಯಾಕೆ ಮುಂದಾಗ್ತಾ ಇರುವಂತದ್ದು, ಹೇಗಿದೆ ಅನುಕೂಲ ಆಗುತ್ತೆ ತನಿಖೆ ನಡೆಸುವಂತ ನಿಟ್ಟಿನಲ್ಲಿ ಅಂತ ಹೇಳಿ ಶಿವ್? ಅಲ್ತೇಶ್, ಈಗಾಗಲೇ ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತನಿಖೆಯ ಭಾಗವಾಗಿ ಪ್ರಮುಖವಾಗಿ ಎಲ್ಲ ಪ್ರಕರಣಗಳ ಕೂಡ ಇಂಟೆನ್ಷನ್ ಏನು ಅನ್ನೋದು ಪ್ರಮುಖವಾಗಿ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಇಂಟೆನ್ಷನ್ ಏನು ಅನ್ನೋದನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ವಿಚಾರಣೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಇದರ ನಡುವೆಯೇ ಈ ಇಡೀ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಪ್ರಕರಣಗಳನ್ನು ತನಿಖೆಯನ್ನ ಟೀಮ್ ನಡೆಸ್ತಾ ಇದೆ ಎಸ್ಐಟಿ ಟೀಮ್. ಎಲ್ಲಾ ಪ್ರಕರಣಗಳನ್ನು ಕೂಡ ಒಂದಡಿ ಇಡಿಯಾಗಿಸಿ ಈ ಒಂದು ತನಿಖೆಗೆ ಮುಂದಾಗಿದ್ರೆ ಈ ಪ್ರಕರಣಗಳನ್ನು ಸುಲಲಿತವಾಗಿ ಭೇದಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಎಸ್ಐಟಿ ಪ್ಲಾನ್. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಾನೂನು ತಜ್ಞರ ಮೊರೆ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಲೀಗಲ್ ಒಪಿನಿಯನ್ ಕೂಡ ಪಡೆದುಕೊಂಡು ಒಟ್ಟಾಗಿ ಕೇಸ್ಗಳನ್ನು ತನಿಖೆ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಟಿವಿ9ಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಹೇಶ್ ತಿಮರೋಡಿ ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ. ಮಹೇಶ್ ತಿಮರೋಡಿ ನೀಡಿರ್ತಕ್ಕಂಥ ಹೇಳಿಕೆಗಳು, ಈ ಹಿಂದೆ ನೀಡಿದ್ದಂಥ ಹೇಳಿಕೆ, ಸೌಜನ್ಯ ಪರವಾಗಿ ನಾವು ನಿಲ್ತಿದ್ದೇವೆ, ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಅಂತ ಹೇಳ್ಕೊಂಡು ಬಂದಂಥ ತಿಮರೋಡಿ ಆ ನಂತರದ ದಿನಗಳಲ್ಲಿ ಯಾವ ರೀತಿಯ ಹೇಳಿಕೆಗಳನ್ನು ತೆಗೆದುಕೊಳ್ತಾ ಬಂದರು. ಇದರ ನಡುವೆ ಸಮೀರ್ ಎಂಬಂತ ತಮ್ಮ ಯೂಟ್ಯೂಬರ್, ಈತ ಮಾಡಿದಂಥ ಯೂಟ್ಯೂಬ್ನಲ್ಲಿ ನೀಡಿದಂಥ ಹೇಳಿಕೆಗಳು, ಯೂಟ್ಯೂಬ್ ಅನ್ನ ವಿಡಿಯೋಗಳನ್ನು ಮಾಡಿ ಹಂತ ಹಂತವಾಗಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ತಾ ಬಂದ್ರು, ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಪ್ರತ್ಯೇಕವಾಗಿ ಸುಜಾತಾ ಭಟ್, ಅನನ್ಯ ಭಟ್ ಅನ್ನ ತೆಗೆದುಕೊಂಡು ಬರ್ತಾರೆ. ಅನನ್ಯ ಭಟ್ ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ, ಆಕೆ ಸತ್ತಿದ್ದಾಳೆ, ಆಕೆಯ ಅಸ್ಥಿ ಬೇಕು ಅಂತೇಳಿ ದೂರನ್ನು ನೀಡಿರ್ತಕ್ಕಂಥದ್ದು. ಆಕೆಗೂ ಕೂಡ ಈಗಾಗಲೇ ನೋಟಿಸ್ ಅನ್ನು ನೀಡಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಿನ್ನಯ್ಯನನ್ನು ಕೂಡ ತನಿಖೆಗೆ ಒಳಪಡಿಸಿರ್ತಕ್ಕಂಥದ್ದು. ಆತನನ್ನು ಕೂಡ ಬಂಧನಗೊಳಿಸಿ ಆತನನ್ನು ವಿಚಾರಣೆ ಮಾಡುವಂತ ಸಂದರ್ಭದಲ್ಲೂ ಆತ ನೀಡಿರ್ತಕ್ಕಂಥ ಹೇಳಿಕೆಗಳಿಗೂ ಮತ್ತೆ ಈ ಎಲ್ಲ ಪ್ರಕರಣಗಳಿಗೂ ಕೂಡ ಒಂದಕ್ಕೊಂದು
ಇಂಟರ್ಲಿಂಕ್ ಇರುವಂತಹ ಸಾಧ್ಯತೆಗಳಿದೆ ಅಂತೇಳಿ SIT ಈಗಾಗಲೇ ಕಂಡುಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದೇ ಪ್ರಕರಣವನ್ನಾಗಿಸಿ ತನಿಖೆಯನ್ನು ನಡೆಸಿದ್ದೇ ಆದರೆ ಒಂದಷ್ಟು ಮಾಹಿತಿಗಳು ಈಸಿಯಾಗಿ SITಗೆ ಲಭ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ತನಿಖೆಯ ಭಾಗವಾಗಿ ಈ ಪ್ರಕರಣಗಳನ್ನು ಒಟ್ಟಾಗಿ ತನಿಖೆ ನಡೆಸೋದ್ರಿಂದ ತನಿಖೆಗೂ ಕೂಡ ಸಹಕಾರಿಯಾಗುತ್ತೆ ಅಂತೇಳಿ SIT ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ತನಿಖೆಯನ್ನು ನಡೆಸಿರ್ತಕ್ಕಂಥದ್ದು. ಆತನ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ಪ್ರಮುಖವಾಗಿ ಮಹೇಶ್ ತಿಮರೋಡಿ ಮನೆಯ ಮೇಲೆ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲೂ ಕೂಡ ಆತನ ಮೊಬೈಲ್ ಮಹೇಶ್ ತಿಮರೋಡಿ ಮನೆಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಅಂದರೆ ಈ ಹಿಂದೆ 15 ದಿನಗಳ ಮೊದಲೇ ಆತ ಮಹೇಶ್ ತಿಮರೋಡಿಯ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದ. ಅಲ್ಲಿ ಆತನಿಗೆ ಏನಾದರೂ ಹೇಳ್ಕೊಡ್ಲಾಗಿತ್ತ, ಈ ರೀತಿಯ ಹೇಳಿಕೆಗಳನ್ನು ನೀಡುವಂತೆ ಆತನಿಗೆ ಮೊದಲೇ ಪ್ರಿಪೇರ್ ಅನ್ನು ಮಾಡಲಾಗಿತ್ತು ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರುತ್ತೆ. ಈ ನಿಟ್ಟಿನಲ್ಲೂ ಕೂಡ ಆತ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾನೆ, ತನಗೆ ಬೆದರಿಕೆಯನ್ನು ಒಡ್ಡಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ನೀಡಲಾಗಿದೆ ಅಂತ ಹೇಳಿ. ಆದರೆ ಪ್ರಮುಖವಾಗಿ ಇಡೀ ಪ್ರಕರಣದಲ್ಲಿ ಆತ ತಂದುಕೊಂಡಿದ್ದಂಥ ಬುರುಡೆ, ಮೊದಲನೇದಾಗಿ ಆತ ನೀಡಿದಂತ ಹೇಳಿಕೆ ಏನಂತಂದ್ರೆ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಮಹಿಳೆಯ ತಲೆ ಬುರುಡೆ ಇದು ಅಂತ ಹೇಳಿ ತೆಗೆದುಕೊಂಡು ಬಂದಿದ್ದ. ಆ ನಂತರದಲ್ಲಿ ಅದನ್ನ FSL ಲ್ಯಾಬ್ ನಿಂದ ರಿಪೋರ್ಟ್ ಪಡೆದುಕೊಂಡ ಬಳಿಕ 25 ವರ್ಷದ ಯುವಕನ ತಲೆ ಬುರುಡೆ ಅಂತ ಹೇಳಿ ರಿವೀಲ್ ಆಗಿರ್ತಕ್ಕಂಥದ್ದು. ಎಲ್ಲ ಅಂಶಗಳನ್ನು ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಟ್ಟಾಗಿಸಿ ತನಿಖೆ ನಡೆಸೋದಕ್ಕೆ ಈಗಾಗಲೇ SIT ಮುಂದಾಗಿರ್ತಕ್ಕಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಶಿವು.